ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀದೇವಿ. ಶ್ರೀ ಪ್ರಗತಿ ಟಾಕೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಾವಿದರ ಪರಿಚಯ. ಹಿರಿಯ ಕಲಾವಿದರಾದಂತಹ ಮಾಲತಿ ಮೈಸೂರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನಾನು ವೃತ್ತಿ ರಂಗಭೂಮಿ ಹಾಗೂ ಹಿರಿತೆರೆ ಕಿರಿತೆರೆಯ ಕಲಾವಿದೆ ಮಾಲತಿ ಶ್ರೀ ಮೈಸೂರು ಅಂತ ನನ್ನ ಹೆಸರು. ನನ್ನನ್ನು ನೀವೆಲ್ಲರೂ ನೋಡಿರ್ತೀರ ಸೀರಿಯಲ್ನಲ್ಲಿ, ಸಿನಿಮಾದಲ್ಲಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನೀವು ಸತತವಾಗಿ ದೀರ್ಘಕಾಲವಾಗಿ ಅಂದ್ರೆ 50 ವರ್ಷಗಳಿಂದನೂ ಇಂಡಸ್ಟ್ರಿ ಇದ್ದೀರಾ. 50 ಅಲ್ಲ 60 ವರ್ಷಗಳಿಂದ. 60 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಸೊ ನಿಮ್ಗೆ ಇಂಡಸ್ಟ್ರಿಗೆ ಹೋಗ್ಬೇಕಂತ ಹೆಂಗ್ ಅನ್ಸ್ತು? ನನಗೆ ಚಿಕ್ಕವಳಿದ್ದಾಗ ಅಲ್ಲಿ ಇಲ್ಲಿ ನಾಟಕಗಳು ನೋಡ್ತಾ ಇದ್ದೆ. ಆ ನಾಟಕದಲ್ಲಿ ಸಣ್ಣ ಸಣ್ಣವರು ಪಾತ್ರ ಮಾಡೋದನ್ನು ನೋಡಿ ನಾನು ಮಾಡಬೇಕು ಅಂತ ಆಸೆ ಆಗ್ತಿತ್ತು. ಆವಾಗ ನಮ್ಮ ಹಳ್ಳಿಗಳಲ್ಲಿ ಒಂದು ನಾಟಕಗಳು ಮಾಡ್ತಿದ್ರು. ಶನಿ ಪ್ರಭಾವ, ಸತ್ಯ ಹರಿಶ್ಚಂದ್ರ, ಈ ಥರ ಎಲ್ಲ ನಾಟಕ ಮಾಡೋರು. ಅವಾಗ ನಾವು ಹೋಗಿ ಅವ್ರ ಹತ್ರ ನಿಂತ್ಕೊಂಡು ನಾನೊಂದು ಡ್ಯಾನ್ಸ್ ಮಾಡ್ತೀನಿ ರೀ, ಅವಕಾಶ ಕೊಡಿ ಅಂತ ಅವ್ರನ್ನ ಕಾಡ್ತಿದ್ದೆ. ಆಗ ಅವರು 10:30ಗೆ ಶುರು ಮಾಡಿದ ನಾಟಕ ಬೆಳಗ್ಗೆ 6 ಗಂಟೆಗೆ ಬಿಡ್ತಿದ್ರು. ನಮಗೆ ಬೆಳತನಕ ಕೂರಿಸೋರು. 4 ಗಂಟೆಗೆ ಒಂಚೂರು ಅವಕಾಶ ಕೊಡ್ತಿದ್ರು. ಅವಾಗ ಒಂದು ಡ್ಯಾನ್ಸ್ ಮಾಡ್ತಿದ್ವಿ. ಆಮೇಲೆ ಹಾಗೇ ಅದು ರೂಢಿ ಆಗ್ತಾ ಬಂತು. ಮನೇಲಿ ಯಾರಿಗೂ ಇಷ್ಟ ಇರ್ಲಿಲ್ಲ, ಬೈತಿದ್ರು. ನೀನೇನ್ ನಾಟಕದವಳು ಆಗ್ಬೇಕಂತಿದ್ಯಾ, ಹೋಗಿ ನಾಟಕ ನೋಡ್ತೀಯಾ, ಮತ್ತೆ ಅಡ್ವರ್ಟೈಸ್ಗೆ ಗಾಡಿ ಬರ್ಬೇಕಾದ್ರೆ ಓಡೋಗಿ ಪಾಂಪ್ಲೆಟ್ ಇಸ್ಕೊಳಕ್ ಹೋಗೋದು, ಗಾಡಿಗೆ ಸಿಕ್ಕಿ ಬೀಳೋದು. ಅವಾಗ ನಮ್ಮ ಮನೆಯಾಗ ಹೋಗಿ ನಿಮ್ ಮಗಳು ಬಿದ್ಬಿಟ್ಟಿದಾಳೆ ನೋಡ್ರಿ ಅಂದ್ಕೂಡ್ಲೆ ನಮ್ ತಾಯಿ ಬಂದು ಎತ್ತಿ ಹೊಡೋದು ಕರ್ಕೊಂಡ್ ಬರೋ ಮನೆಗೆ. ಈ ತರ ನನಗೆ ಒಂದು ಕಲೆ ಮೇಲೆ ನನಗ್ ಬಹಳ ಒಂದು ಅಭಿಮಾನ, ನಾನು ಮಾಡ್ಬೇಕನ್ನೋ ಒಂದು ಹಂಬಲ. ಹೌದು, ನಿಮ್ಗೆ ಅಷ್ಟು ಚಿಕ್ಕ ವಯಸ್ಸಿಂದಾನೇ ನಾಟಕ, ಡ್ರಾಮಾ ಅಂದ್ರೆ ತುಂಬಾ ಹಂಬಲ ಅಂತ ಹೇಳ್ತಾ ಇದ್ರಿ. ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಿಮ್ಗೆ ಅವಾಗ ವಯಸ್ಸು ಏನಿರ್ಬೋದು? ನನ್ಗೆ 7 ಅಥವಾ 8 ವಯಸ್ಸಿರ್ಬೋದು. ಆಗಂದನೂ ನನಗೆ ಡ್ರಾಮಾದಲ್ಲಿ ಡ್ಯಾನ್ಸ್ ಮಾಡ್ಬೇಕು, ಪಾರ್ಟ್ ಮಾಡ್ಬೇಕಂತ ಇಷ್ಟ. ಆದ್ರೆ ಪಾರ್ಟ್ ಮಾಡಕ್ ಬರ್ತಿರ್ಲಿಲ್ಲ ನನ್ಗೆ. ಹೀಗಾಗಿ ಯಾವ್ದು ಸಿಗುತ್ತೆ ಅದು ಡ್ಯಾನ್ಸ್ ಮಾಡೋದು. ಈ ತರವಾಗಿ ನಾನು ಹಾಗೆ ಬಾಲ ಪಾತ್ರಕ್ಕೆ ಬಂದೆ. ಆನಂತರ ನಿಮ್ಗೆ ಅವಾಗಿಂದ ಬಟ್ ನಿಮಗೆ ಊಹೆನೂ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ? ಇಲ್ಲ, ಇರ್ಲಿಲ್ಲ. ಒಟ್ನಲ್ಲಿ ಎಲ್ಲ ಅವಕಾಶ ಸಿಗುತ್ತೆ. ಈಗ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ರೆಕಾರ್ಡ್ ಆಗ್ತಿದ್ರು, ಅಲ್ಲಿ ಏನಾದ್ರು ಒಂದು ಸಂಭ್ರಮ ಇದ್ರೆ ಅಲ್ಲಿ ಹೋಗೋದು, ನಾನು ಒಂದು ಹಾಡು ಹೇಳ್ತೀನಿ ಅಂತ ಹೇಳೋದು, ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲೇ ಹಾಡು ಹೇಳೋದು. ನನ್ನ ಅಂಗಡಿ ಕಳ್ಸಿದ್ರು ಸಹಿತ ನಾವು ಹೋಗಿ ಅಲ್ಲಿ ಹಾಡು ಹೇಳಕ್ ನಿಂತ್ಕೋತಾ ಇದ್ದೆ. ಮನೆಗೆ ಯಾರಾದ್ರೂ ಬಂದಿರೋರು, ನಮ್ದು ತುಂಬಾ ಬಡತನದ ಫ್ಯಾಮಿಲಿ. ಅವಾಗವಾಗ್ಲೇ ಯಾರಾದ್ರೂ ಬಂದ್ರೆ ಅಂಗಡಿಗೆ ಹೋಗಿ ಕಾಫಿ ಪುಡಿ ತಗೊಂಡ್ ಬಾ ಅಂತ ಕಳಿಸೋರು, ಹೋಗಿ ಹಾಲು ತಗೊಂಡ್ ಬಾ ಅಂತ ಕಳಿಸೋರು. ನಾವೇನ್ ಮಾಡ್ತಿದ್ವಿ, ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲಾರು ಸಂಭ್ರಮ ನಡೀತಿದ್ರೆ ಹಾಡ್ಕೊಂತ ನಿಂದಾಗ್ತಿತ್ತು. ಇದು ಅವಳದೇ ಧ್ವನಿ ನೋಡು, ಕಾಫಿ ಪುಡಿ ತಗೊಂಡ್ ಬಾ ಅಂತ ಕಳಿಸಿದ್ರೆ ಹೋಗಿ ಹಾಡ್ತಾ ನಿಂತಿದ್ದಾಳಲ್ಲಿ, ಬರ್ಲಿ ಅವಳು ಅಂತ ಅನ್ನೋರು. ಇವ್ರು ಪಾಪ ಬಂದವ್ರು ಎಷ್ಟೋ ತನಕ ಕೂತಿರ್ತಾರೆ ಮನೇಲಿ. ಇಲ್ಲ ಪರವಾಗಿಲ್ಲ, ಇನ್ನೊಂದ್ಸಲ ಬಂದಾಗ ಕುಡಿತೀವಿ ಅಂತ ಹೋಗ್ಬಿಡ್ತಿದ್ರು ಅವರು. ಆಮೇಲೆ ನಾನು ಎಷ್ಟೊತ್ತಿನ ಮೇಲೆ ಕಾಫಿ ಪುಡಿ ತೊಗೊಂಡು ಮನೆಗೆ ಬಂದಾಗ ಅವರು ನಮ್ಮ ತಾಯಿಗೆ ಹುಷಾರಿರ್ತಿರ್ಲಿಲ್ಲ, ಮಲ್ಕೊಂಡಿರ್ತಿದ್ರು. ಪಕ್ಕದಲ್ಲಿ ಒಂದು ದೊಣ್ಣೆ ಇಟ್ಕೊಂಡಿರೋರು. ಬಂದ ತಕ್ಷಣ ಬಾಯ್ಲಿ ಈಗ ತಂದ್ಯಾ? ಹ್ಞೂ ರೀ ಬಾಯ್ಲಿ ಅಂತ ಅನ್ನೋರು. ಏನಮ್ಮ ಅಂತ, ಕೂತ್ಕೋ ಇಲ್ಲಿ ಅನ್ನೋರು. ಕೂತ್ಕೊಂಡು ಕೂಡಲೇ ಹಿಡ್ಕೊಂಡು ಚೆನ್ನಾಗಿ ಹೊಡಿತಿದ್ರು. ನೀನು ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ನಾಟಕ ನೋಡೋಕ್ಕೆ ಹೋಗೋದು, ಇದೆಲ್ಲ ಮಾಡಿ ನಮ್ಮನೆ ಮರ್ಯಾದೆ ಕಳಿತೀಯ ನೀನು. ನಮ್ಮ ಗೌಡ್ರ ಮನೆತನದಲ್ಲಿ ಎಷ್ಟು ಮರ್ಯಾದೆಯಿಂದ ಇರ್ತಾರೆ ಹೆಣ್ಮಗಳು, ನೀನು ನೋಡಿದ್ರೆ ಈ ಥರ ಮಾಡ್ತಿದ್ಯಾ, ನಮ್ಮ ಮರ್ಯಾದೆ ಹಾಳು ಮಾಡಿಬಿಡ್ತೀಯ ನೀನು ಅಂತ ಹೊಡಿತಿದ್ರು, ಬೈತಿದ್ರು. ಸ್ವಲ್ಪ ಅಷ್ಟೇ, ಮತ್ತೆಲ್ಲಾರು ರೆಕಾರ್ಡ್ ಕೇಳೋದು ಅದನ್ನೆಲ್ಲ ಮರೆತು ಅಲ್ಲಿಗೆ ಹೋಗ್ಬಿಡ್ತಿದ್ದೆ ನಾನು. ಹೌದೌದು. ಸ್ಕೂಲಲ್ಲಿ ತುಂಟತನ ಮಾಡ್ತಿರ್ಲಿಲ್ಲ. ಒಟ್ಟಲ್ಲಿ ಡ್ಯಾನ್ಸ್ ಮಾಡೋ ಅಂದ್ಕೂಡ್ಲೆ ತಯಾರು, ಓದೋದಂತೂ ಇಲ್ಲ. ಹೌದು ಹೌದು, ಅದಕ್ಕೆಲ್ಲ ರೆಡಿ ಆಗ್ಬಿಡ್ತಿದ್ದೆ. ಓದೋದಂತೂ ಕಡಿಮೆನೆ, ಹೆಚ್ಚು ಓದಲೂ ಇಲ್ಲ. ನನಗೆ ಎಷ್ಟು 3ನೇ ಕ್ಲಾಸ್ ಪಾಸ್ ಆಗಿದ್ದೆ, 4ನೇ ಕ್ಲಾಸ್ಗೆ ಹೆಚ್ಚು ಹೋಗಲಿಲ್ಲ ನಾನು. ಗೌರ್ಮೆಂಟ್ ಸ್ಕೂಲ್ನಲ್ಲೇ ನಾನು ಕಲ್ತಿದ್ದು. ಅಲ್ಲಿ ಏನಾದರೂ ಸರಸ್ವತಿ ಪೂಜೆ ಅದು ಇದು ಮಾಡುವಾಗ ಹಾಡಿಸ್ತಿದ್ರು, ಡ್ಯಾನ್ಸ್ ಮಾಡಿಸ್ತಿದ್ರು. ಹೀಗಾಗಿ
ಸ್ವಲ್ಪ ಅವಾಗಿಂದನೂ ಒಂದು ಲವಲವಿಕೆಯಿಂದ ಕಲೆ ಕಡೆನೇ ಗಮನ ಕೊಡ್ತಿದ್ದೆ. ಅಮ್ಮ ನೀವು 4ನೇ ಕ್ಲಾಸಿಗೆ ಹೋಗ್ಲೇ ಇಲ್ಲ ಅಂತ ಹೇಳಿದ್ರಿ. ಹ್ಮ್. ಬಟ್ ಆಮೇಲೆ ನೀವು ನಿಮ್ ಜೀವನ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಯ್ತು? ಆ ಚಿಕ್ಕ ಹುಡುಗಿಯಾಗಿ ಅವಾಗ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಇಲ್ಲ, ಅವಾಗ ನಾನು ಚಿಕ್ಕವಳಿದ್ದಾಗಲೇ ನಮ್ಮ ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡ ಒಂದು 3 ತಿಂಗಳಲ್ಲೇ ನಮ್ಮ ತಾಯಿ ಹುಷಾರಿರಲಿಲ್ಲ, ಅವ್ರಿಗೆ, ಅವರು ತೀರ್ಕೊಂಡ್ರು. ಅವಾಗ ತಾಯಿ ಸತ್ತಿದರೆ ಅಳಬೇಕನ್ನೋದು ನಮಗೆ ಗೊತ್ತಿಲ್ಲ. ಅಂಥ ಒಂದು ಸಣ್ಣ ವಯಸ್ಸು ನಮಗೆ. ಎಲ್ಲರೂ ಬಂದು ಹೆಣಕ್ಕೆ ಸ್ನಾನ ಮಾಡಿಸೋದು ಇದು ಮಾಡ್ತಿದ್ರೆ ನಾವು ಒಂದು ಕಡೆ ಒಂದು ಟವಲ್ನ ಹೆಗಲ ಮೇಲೆ ಹಾಕ್ಕೊಂಡು ಇತ್ಲಾಗಿ ನಾಟಕದ ಮಾತು ಹೇಳೋದು ಮತ್ತು ಹಾಡು ಹೇಳೋದು ಮಾಡ್ಕೊತ ನಿಂತ್ಕೋತಿದ್ವಿ. ಆವಾಗ ಮೈಸೂರಿನಲ್ಲಿ ಒಂದು ಗುರು ಸ್ವೀಟ್ ಮಾಲ್ಟ್ ಅಂತ ಈಗಲೂ ಇದೆ, ನಾವು ಸಣ್ಣವರಿದ್ದಾಗಿತ್ತು. ಅಲ್ಲಿ ಬಸವಣ್ಣವ್ರಂತ ಇದ್ದರು. ಅವರು ಹೆಣಕ್ಕೆ ಇದು ಮಾಡೋಕ್ಕೆ ಬಂದಿದ್ದರು, ಶವ ಸಂಸ್ಕಾರ ಮಾಡ್ಕೊಳಕ್ಕೆ ಬಂದಿದ್ದರು. ಅವಾಗ ನಮ್ಮನ್ನು ನೋಡಿ ಏನು ಇವಳು ನಾಟಕದ ಹಾಡು ಹೇಳೋದು ಇದು ಮಾಡೋದೆಲ್ಲ ಮಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು, ನಾಟಕಕ್ಕೆ ಸೇರ್ಕೋತೇನೆ ಅಂತ ಕೇಳೋರು. ಹ್ಞೂ ಅಂತಿದ್ದು ನಾನು. ಇದನ್ನೆಲ್ಲ ಗಮನಿಸಿ ಆಮೇಲೆ ನಾವು ನಮ್ಮ ತಾಯಿಗೆ 8 ಜನ ಮಕ್ಕಳು. ನಾವು ನಾನೇ 8ನೇವಳು, ಕೊನೆಯವಳು ನಾನೇ. ಹಾಂ, ಅದರಲ್ಲಿ 3 ಜನ ತೀರ್ಕೊಂಡಿದ್ರಂತೆ, 5 ಜನ ಇದ್ವಿ. ಅಂದರೆ ನಾವು 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವನು ಮಿಲ್ಟ್ರಿಗೆ ಸೇರ್ಕೊಂಡು ಬಿಟ್ಟಿದ್ದ, ಇರಲಿಲ್ಲ ಅವನು. ನಾವು 4 ಜನ ಇದ್ವಿ. ಆವಾಗ ನಮ್ಮ ದೊಡ್ಡಕ್ಕನೇ ನಮ್ಮನ್ನೆಲ್ಲ ಹೆಚ್ಚು ನೋಡ್ಕೋತಾ ಇದ್ದಿದ್ದು. ಯಾಕಂತಂದರೆ ನಾನು ಹುಟ್ಟಿದ ಮೇಲೆ ಮನೆಗೆ ಸ್ವಲ್ಪ ಕಷ್ಟ ಬಂತಂತೆ, ಆಸ್ತಿ ಗೀಸ್ತಿ ಎಲ್ಲ ಕಳ್ಕೊಂಡ್ರಂತೆ. ಆದರೆ ನಮ್ಮ ಅಕ್ಕನೇ ನಮ್ಮನ್ನೆಲ್ಲ ನೋಡಿಕೊಂಡು ಜೋಪಾನ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಅವ್ರು ಹೇಳಿದ್ರು, ಅವಳಿಗೆ ಕಲೆಯಲ್ಲಿ ಭಾಳ ಇಂಟ್ರೆಸ್ಟ್ ಇದೆ, ಹೀಗಾಗಿ ಅವಳನ್ನ ಯಾಕೆ ನೀನು ನಾಟಕ ಕಳಿಸ್ಬಾರ್ದು, ಮಾಡಲಿ, ಒಬ್ಬ ಕಲಾವಿದೆ ಆಗಲಿ ಅಂತ ಹೇಳಿ ಆಮೇಲೆ ನನ್ನನ್ನು ನಾಟಕ ಕಂಪ್ನಿಗೆ ಕಳಿಸ್ಕೊಟ್ರು. ಅದು ಶ್ರೀಕಂಠಮೂರ್ತಿಗಳ ಕಂಪ್ನಿ ಅಂತ ಇತ್ತು. ಅವರು ಮೈಸೂರಿನವರೇ ಇದ್ದಿದ್ದು, ಬೇರೆ ಊರಿನಲ್ಲೆಲ್ಲೋ ಇತ್ತು, ಅಲ್ಲಿಗೆ ನಮ್ಮನ್ನು ಕಳಿಸ್ಕೊಟ್ಟಿದ್ರು. ಅಲ್ಲಿ ಸ್ವಲ್ಪ ದಿವಸ ಇದ್ವಿ. ಆಮೇಲೆ ಬಂದಮೇಲೆ ಮತ್ತೆ ನನಗೆ ಅದನ್ನು ಬಿಡಲಿಲ್ಲ ನಾನು. ಹಾಗಾಗಿ ಮತ್ತೆ ನಾಗರತ್ನಮ್ಮ ಅಂತ ಸ್ತ್ರೀ ನಾಟಕ ಮಂಡಳಿ, ಅವರು ಭೀಮನ ಪಾತ್ರ, ಕಂಸನ ಪಾತ್ರ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಗೆ ಮತ್ತೆ ನಮ್ಮನ್ನು ಕಳಿಸ್ಕೊಟ್ಟಿದ್ರು. ನೀವು ಮಾಡಿರೋ ಪಾತ್ರಗಳಲ್ಲಿ ನಿಮಗೆ ಇಷ್ಟವಾದಂಥ ಪಾತ್ರ ಯಾವುದು? ನನಗೆ ಇಷ್ಟವಾದಂಥ ಪಾತ್ರ ಅಂತಂದ್ರೆ, ನನಗೆ ಕೊಟ್ಟಿದ್ದೆಲ್ಲ ಇಷ್ಟವಾಗೇ ಮಾಡ್ತಾಯಿದ್ದೆ ನಾನು. ಅಂದರೆ ಒಂದು ರಾಣಿ ಪಾತ್ರನೂ ಅಷ್ಟೇ ಇಷ್ಟದಿಂದ ಮಾಡ್ತಿದ್ದೆ, ಒಂದು ಕೆಲಸದವಳು ಪಾತ್ರ ಮಾಡಿದ್ರು ಅಷ್ಟೇ ಗಮನ ಕೊಟ್ಕೊಂಡು ಅಷ್ಟೇ ಇಂಟ್ರೆಸ್ಟಿಂದ ಮಾಡ್ತಿದ್ದೆ. ಅದನ್ನು ಎಲ್ಲರೂ ಇಷ್ಟಪಡ್ತಾಯಿದ್ರು. ಮರೆಯೋಕ್ಕಾಗದೇ ಇರೋಂಥ ಪಾತ್ರ ಇದು ನನಗೆ ತುಂಬ ಖುಷಿ ಕೊಟ್ಟು ಅಂತಂದರೆ? ನನಗೆಲ್ಲ ಪಾತ್ರನೂ ಖುಷಿ ಕೊಟ್ಟಿದೆ, ತುಂಬ ಖುಷಿಯಾಗಿದ್ದೀರಾ? ಯಾವುದೇ ಪಾತ್ರ ಕೊಟ್ಟರು ನಾನು ಖುಷಿಯಾಗಿದ್ದೀನಿ. ಯಾಕಂದರೆ ನಾನೊಬ್ಬ ಕಲಾವಿದೆ. ಎಂಥ ಪಾತ್ರ ಬಂದ್ರೂ ನಾನು ಅದನ್ನು ಗಮನ ಕೊಟ್ಟು, ಎಲ್ಲರೂ ಅಷ್ಟೊಂದು ದೊಡ್ಡ ಕಲಾವಿದರಷ್ಟು ನಾನು ಮೇಲೆ ಹೋಗಬೇಕು ಅಂತಲ್ಲ, ₹1 ಒಂದು 8 ಭಾಗನಾದರೂ ಅವ್ರು ನನ್ನ ಪಾತ್ರನ ಮೆಚ್ಕೊಳ್ಳೋ ರೀತಿ ನಾನು ಶ್ರಮ ಪಡಬೇಕು. ಶ್ರಮ ವಹಿಸಿ ನಾವು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತಲ್ವಾ? ಹೌದು ಅಮ್ಮ, ಕಷ್ಟಪಟ್ಟಿದ್ದೆ ತಾನೇ ಇವತ್ತು ಪ್ರತಿಫಲ ಸಿಕ್ಕಿ ಹಿರಿಯ ನಟಿ ಅಂತ ಅನ್ಸ್ಕೊಂಡಿರೋದು. ಆದರೂ ನನಗೆ ಇನ್ನೂ ಕಲಿಯೋವಂಥ ಆಸೆ ಭಾಳ ಇದೆ. ಯಾಕಂದರೆ ಈಗ ನಾವು ಕಲ್ತಿರೋದು ಏನೂ ಇಲ್ಲ. ಯಾವುದೇ ಫೋಟೋ ನೋಡ್ರಿ, ಶಾರದಾದೇವಿ ವೀಣೆ ಇನ್ನೂ ಕೆಳಗಿಟ್ಟಿಲ್ಲ ಅಲ್ವಾ? ಅಂದಾಗ ನಾವೆಲ್ಲ ಇನ್ನೂ ಕಲಿಯೋದು ಭಾಳ ಇದೆ. ಇನ್ನೂ ನನಗೆ ಈಗಲೂ ಸಹಿತ ಡ್ರಾಮಾಗಳಲ್ಲಿ ಹೀರೋಯಿನ್ ಪಾತ್ರನೇ ಮಾಡ್ತಿರ್ತೀನಿ. ತುಂಬ ಖುಷಿ ಆಗುತ್ತಾ ನಿಮಗೆ? ತುಂಬ ಗಮನ ಕೊಟ್ಟು ಮೇಕಪ್ ಮಾಡ್ಕೋತೀನಿ, ತುಂಬ ಗಮನ ಕೊಟ್ಟು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಚಂದ ಡ್ರೆಸ್ ಮಾಡ್ಕೊಳ್ಳೋದು. ಈಗಿನ ಹುಡುಗಿಯರು ಯಾವ ರೀತಿ ಇರ್ತಾರೆ ಆ ರೀತಿಗೆ ನಾನು ಪ್ರಯತ್ನಪಟ್ಟು ಡ್ರೆಸ್ ಮಾಡ್ಕೊಂಡು ಮಾಡ್ತೀನಿ. ನಾನೊಂದ್ಸಲ ಡ್ರಾಮಾ ಮಾಡುವಾಗ ಹೇಳ್ತಿದ್ರು, ಏನಮ್ಮ ನೀವು ಆವಾಗ ನಿಮ್ಮ ಯಜಮಾನ್ರ ಜೊತೆಯಲ್ಲಿ ಡ್ರಾಮಾ ಮಾಡಿದ್ರಿ, ಅವ್ರ ಮಕ್ಕಳ ಜೊತೆಯಲ್ಲಿ ಡ್ರಾಮಾ ಮಾಡ್ತಿದ್ದೀರಿ, ಇನ್ನು ಅವ್ರ ಮಕ್ಕಳ ಜೊತೆಲೂ ಮಾಡ್ತೀರಾ ನೀವು, ನಿಮ್ಗೆ ವಯಸ್ಸು ಆಗೋದೇ ಇಲ್ವಾ ಅಂತ ಕೇಳಿದ್ರು. ಅಲ್ಲ, ಆ ಪಾತ್ರಕ್ಕೆ ತಕ್ಕಂತೆ ಪ್ಯಾಂಟು, ಮಿಡ್ಡಿ, ಚೂಡಿದಾರ, ಈ ಥರದ್ದೆಲ್ಲ ಹಾಕೊಂಡೆ ಪಾತ್ರ ಮಾಡ್ತೀವಿ. ಈಗಲೂ ಮಾಡೋದಂದ್ರೆ ಮಾಡ್ತಿರ್ತೀವಿ ನಾವು, ಆ ಥರ ಮಾಡ್ತಿರ್ತೀವಿ. ಓಕೆ, ಸರಿ ಅಮ್ಮ. ಮತ್ತೆ ನೀವು
ಇಂಡಸ್ಟ್ರಿಗೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ಸ್ತು? ಅಂದ್ರೆ ಯಾರಾದ್ರೂ ಪ್ರೇರಣೆ ಅಥವಾ ನಿಮ್ಗೆ ಇಲ್ಲ ಯಾವ ತರ ಏನ್ ಅನ್ಸ್ತು ಅವಾಗ ನಿಮ್ಗೆ? ಇಲ್ಲ, ನನ್ನ ಅವರು ನನಗೆ ತಿಳುವಳಿಕೆ ಬರೋ ತನಕ ಹೇಗೆಗೋ ಮಾಡ್ತಾ ಇದ್ದೆ. ಆಮೇಲೆ ನನಗೆ ತಿಳುವಳಿಕೆ ಬಂದಮೇಲೆ 1974ನೇ ಇಸ್ವಿನಲ್ಲಿ ನಾನು ಉತ್ತರ ಕರ್ನಾಟಕಕ್ಕೆ ಬಂದೆ. ಉತ್ತರ ಕರ್ನಾಟಕದಲ್ಲಿ ಈ ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ ಗೋಕಾಕ್ ಕಂಪನಿ ಇತ್ತು. ಅಲ್ಲಿಗೆ ತಂದು ಸೇರಿಸಿದಾಗ ನನಗೆ ಒಳ್ಳೊಳ್ಳೆ ಪಾತ್ರಗಳು, ಹೀರೋಯಿನ್ ಪಾತ್ರ, ವಿಲನ್ ಪಾತ್ರ ಈ ಥರ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ನಾನು ಭಯ ಆಗ್ತಿತ್ತು, ಯಾಕಂದರೆ ತಿಳುವಳಿಕೆ ಇಲ್ಲದಾಗ ಸಣ್ಣವಳಿದ್ದಾಗ ಮಾಡ್ತಾ ಇದ್ದಿದ್ದು ಅಭಿನಯಗಳು ಮಕ್ಕಳು ಹೇಗೆ ಮಾಡಿದ್ರು ಎಲ್ರಿಗೂ ಚೆನ್ನಾಗಿ ಕಾಣಿಸ್ತಿರುತ್ತೆ, ಖುಷಿ ಪಡ್ತಾರೆ. ಈಗ ನಾನು ವಯಸ್ಸಿಗೆ ಬಂದಮೇಲೆ ಎಲ್ಲರೂ ಇಷ್ಟಪಡೋ ಹಂಗೆ ನಾವು ಮಾಡಬೇಕಾಗ್ತದೆ. ಡೈಲಾಗ್ಗಳು ಕಲಿಬೇಕು. ನನಗೆ ಓದಕ್ಕೆ ಬರ್ತಿರ್ಲಿಲ್ಲ ಹೆಚ್ಚಾಗಿ, ಅವಾಗ ಹೆಚ್ಚು ಕಲಿತೇ ಇಲ್ವಲ್ಲ ನಾನು. ಹೀಗಾಗಿ